12ನೇ ಶತಮಾನದಲ್ಲಿ ಎಂದೂ ಆಗಲಾರದಂಥ ಅದ್ಭುತವಾದ ಒಂದು ಕ್ರಾಂತಿ ಕರುನಾಡದಲ್ಲಿ ನಡೆಯಿತು. ಬಸವ ಅದರ ನೇತೃತ್ವವನ್ನು ವಹಿಸಿದ್ರು. ಅದರ ಜೊತೆಗೆ 1,96,000 ಶರಣರು, ವಿವಿಧ ಜಾತಿಯಿಂದ ಬಂದವರು, ವಿವಿಧ ಜನಾಂಗದಿಂದ ಬಂದವರು, ವಿವಿಧ ನಾಡಿನಿಂದ ಬಂದವರು, ವಿವಿಧ ದೇಶದಿಂದ ಬಂದವರು ಅದರಲ್ಲಿ ಪಾಲ್ಗೊಂಡಿದ್ದರು. ಅವರು ತಮ್ಮ ಧ್ಯಾನ ಜ್ಞಾನದಿಂದ ಅದ್ಭುತ ಅನುಭಾವಿಗಳಾಗಿದ್ದರು. ತಮ್ಮ ತಮ್ಮ ಅನುಭವಗಳು ಬೇರೆ ಬೇರೆ ಆಗಿದ್ದರೂ ಸಹಿತ ಬಸವಣ್ಣನವರು ನಡೆಸುತ್ತಿದ್ದಂಥ ಅನುಭವ ಮಂಟಪದಲ್ಲಿ ಒಂದೊಂದು ವಚನಗಳು, ಅದರ ಮೇಲೆ ವಿಸ್ತಾರವಾಗಿ ಚರ್ಚೆಗಳು ನಡೀತಾ ಇತ್ತು. ಒಬ್ಬೊಬ್ಬರು ಹೇಳಿದಂಥ ವಚನಗಳ ಆಧಾರದ ಮೇಲೆ ಆತ್ಮಶುದ್ಧಿಗೆ ಏನು ಮಾಡಬೇಕು, ಅಂತರಂಗ ಶುದ್ಧಿಗೆ ಏನು ಮಾಡಬೇಕಂತ ಕೇಳಿದಾಗ ಬಸವಣ್ಣನವರು ಹೇಳಿದ್ದು ಒಂದೇ ಒಂದು: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬನ್ನಿಸಲು ಬೇಡ, ಇದಿರು ಹಳಿಯಲು ಬೇಡ, ಮುನಿಯಬೇಡ, ಎಲ್ಲರಿಗೂ ಮುನಿಯಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮನೊಲಿಸುವ ಪರಿ. ಎಷ್ಟು ಸುಂದರವಾದ ಇವು ಕ್ಯಾರೆಕ್ಟರ್ಸ್ ಇವಿದ್ರೆ, ಈ ಗುಣಗಳಿದ್ದರೆ ನಮ್ಮ ಬಹಿರಂಗ ಹೊರಗೂ ಶುದ್ಧವಾಗಿರ್ಬೋದು, ಒಳಗೂ ಶುದ್ಧವಾಗಿರಬೇಕು. ಮತ್ತು ಲಿಂಗದ ಕಲ್ಪನಾ ಎಷ್ಟು ಅದ್ಭುತವಾಗಿ ಕೊಟ್ಟಿರ್ತಂದ್ರೆ, ಜಗದಗಲ ಮಿಗಿಲಗಲ, ಜಗದಗಲ ಮಿಗಿಲಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಪಾದ ಚರಣ. ಹೇಗೆ ಹೇಳ್ತಾರೆ ನೋಡಿ, ಜಗದಗಲ, ಜಗತ್ತೆಷ್ಟು ಅಗಲದ ಅದಕ್ಕಿಂತ ಅಗಲ, ಜಗದಗಲ ಮಿಗೆ ಅಗಲ. ಮಿಗೆ ಅಂದ್ರೆ ಅದು ಮಿತಿ ಮಾಡ್ಲಿಕ್ಕೆ ಆಗುದಿಲ್ಲ. ಮಿಗೆ ಅಸಂಖ್ಯಾತ, ಮಿಗೆ ಅಗಲ, ಜಗದಗಲ ಮಿಗೆಗಲ ನಿಮ್ಮಗಲ. ಅಷ್ಟು ವಿಸ್ತಾರವಾಗಿದ್ದೀರಿ ನೀವು. ದೇವರು ಎಷ್ಟು ವಿಸ್ತಾರದಾಗಿದ್ದಾನಂದ್ರೆ ನಿಮ್ಮಗಲ ಎಷ್ಟು ದೊಡ್ಡದಾಗದಂದ್ರೆ ಹೇಳಿಕ್ಕಾಗಲಾರ್ದು. ಪಾತಾಳದಿಂದ ತತ್ತ, ಯಾರು ನೋಡಿಲ್ಲ ಪಾತಾಳ ಎಲ್ಲಿದೆ, ಎಂಥದ್ದು, ಹೇಗದ ಅನ್ನೋದು. ಆದರೆ ಅದು ಪಾತಾಳದಿಂದ ಆಚೆ 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 ಅತ್ತಂದ್ರೆ ಆಚೆ ಆಚೆ ಎಷ್ಟು ದೂರ ಹೋದರೂ ಸಹಿತ ಅದು ನಿಲುಕಲಾರದಂಥ, ನೋಡಲಾರದಂಥ ಅದು ನಿಮ್ಮ ಪಾದ ಚರಣ ಅಷ್ಟು ದೂರದ. ಬ್ರಹ್ಮಾಂಡದಿಂದ ಯಾರೂ ಅದನ್ನು ಊಹಿಸಿಲ್ಲ, ಬ್ರಹ್ಮಾಂಡವನ್ನು ಊಹಿಸಿಲ್ಲ. ಯಾಕೆ ಎಷ್ಟು ಸೂರ್ಯರಿದರು, ಎಷ್ಟು ಜಗತ್ತು ದೊಡ್ಡದನು, ಎಷ್ಟು ದೊಡ್ಡದನು ಯಾವುದು ನೋಡಿಲ್ಲ, ಬ್ರಹ್ಮಾಂಡ ನೋಡಿಲ್ಲ, ಯಾರೂ ಅದನ್ನು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಯಾವ ಜ್ಞಾನಿ ಇದಾನೋ ಅವು ಮಾತ್ರ ಊಹಿಸ್ಲಿಕ್ಕೆ ಸಾಧ್ಯ, ಅದು ಅನುಭವಿಸಿದವ ಮಾತ್ರ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ನಿಮ್ಮ ಮುಕುಟ ಅಂತ ಅಗಮ್ಯ, ಅಗೋಚರ, ಗಮ್ಯಕ್ಕೆ ಬರಲಾರ್ದಂಥದ್ದು, ಅಗೋಚರವಾಗಿ ಕಣ್ಣಿಗೆ ಕಾಣಿಸಲಾರ್ದಂಥ, ನಿರಾಕಾರವಾದಂಥದ್ದು, ನಿರಾಕಾರ, ನಿರಂಜನ, ಯಾವ ಕಪ್ಪು ಚುಕ್ಕೆ ಇರಲಾರ್ದಂಥದ್ದು, ನಿರಂಜನ, ಅಪ್ರತಿಮ, ಊಹಿಸಲಾರ್ದಂಥದ್ದು, ಅಪ್ರತಿಮವಾದಂತು ಅಂಥ ಲಿಂಗ, ಬ್ರಹ್ಮಾಂಡದಲ್ಲಿ ಸಿಕ್ತಿರ್ತಕ್ಕಂಥ ಒಂದು ಲಿಂಗ, ವಿಶ್ವಚೈತನ್ಯವಾದಂಥ ಲಿಂಗ, ಮಹಾ ಎನರ್ಜಿ ಇರ್ತಕ್ಕಂಥ ಈ ಲಿಂಗ ಎನ್ನ ಕರಸ್ಥಳದೊಳಗೆ ಚುಳಿಕೆ ಆದಿರಯ್ಯ, ನನ್ನ ಕರಸ್ಥಳದಾಗ ಬಂದ್ರೆ ಚುಳಿಕೆ ಆದಿರಯ್ಯ. ಇನ್ನೊಂದು ದೊಡ್ಡ ಮಾತು ಹೇಳಿದ್ರು, ದುಡಿಲಾರ್ದು ತಿನ್ಬೇಡ್ರಿ ಅಂತ ಹೇಳಿದ್ರು. ತಿಳ್ಕೊಡ್ರಿ, ದುಡಿರಿ ಅಂತ. ದುಡಿದು ತಿನ್ರಿ, ದುಡಿಲಾರ್ದು ತಿನ್ಬೇಡ್ರಿ. ಅದಕ್ಕೆ ಅವ್ರು ಹೇಳಿದ್ರು ಕಾಯಕವೇ ಕೈಲಾಸ. ಆದ್ದರಿಂದ ಈ ತತ್ವಜ್ಞಾನಗಳು ಒಳಗೊಂಡಂಥ ಒಂದು ಮಹಾತತ್ವಜ್ಞಾನವನ್ನು ಕೊಟ್ಟರು.